ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ಎಳ್ಳ ಅಮಾವಾಸ್ಯೆಯ ಮಹತ್ವದ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಳ್ಳ ಅಮಾವಾಸ್ಯೆ ಮಹತ್ವ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಅರ್ಥ. ಭಾರತದ ಸಂಸ್ಕೃತಿ ಹಾಗೂ ಪರಂಪರೆಗಳಲ್ಲಿ ಅಮಾವಾಸ್ಯೆಗೆ ವಿಶೇಷ ಸ್ಥಾನವಿದೆ. ಅಮಾವಾಸ್ಯೆ ಎಂದರೆ ಚಂದ್ರನು ಸಂಪೂರ್ಣವಾಗಿ ಕಾಣುವ ದಿನ. ಈ ದಿನವನ್ನು ಪಿತೃಗಳ ಸ್ಮರಣೆ, ಶ್ರಾದ್ದ ತರ್ಪಣ ಹಾಗೂ ದಾನ ಕಾರ್ಯಗಳಿಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಅಮಾವಾಸ್ಯೆಗಳೆಲ್ಲವೂ ಎಳ್ಳ ಅಮಾವಾಸ್ಯೆ ಒಂದು ವಿಶಿಷ್ಟ ಹಾಗೂ ಅತ್ಯಂತ ಮಹತ್ವದ ದಿನವಾಗಿದೆ. ಎಳ್ಳ ಅಮಾವಾಸ್ಯೆ ಎಂದರೇನು? ಎಳ್ಳ ಅಮಾವಾಸ್ಯೆ ಎಂದರೆ ಎಳ್ಳು ತಿಳುತಿಲ ಪ್ರಧಾನವಾಗಿರುವ ಅಮಾವಾಸ್ಯೆ. ಈ ದಿನವನ್ನು ವಿಶೇಷವಾಗಿ ಪಿತೃಗಳ ತೃಪ್ತಿಗಾಗಿ ಆಚರಿಸಲಾಗುತ್ತದೆ. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಎಳ್ಳು ಪವಿತ್ರವಾದ ದ್ರವ್ಯವಾಗಿದ್ದು, ಇದು ಪಾಪನಾಶಕ ಮತ್ತು ಪಿತೃಗಳಿಗೆ ಅತ್ಯಂತ ಪ್ರಿಯವಾದ ಪದಾರ್ಥವಾಗಿದೆ. ಎಳ್ಳಿನ ಪೌರಾಣಿಕ ಮಹತ್ವ. ಪುರಾಣಗಳ ಪ್ರಕಾರ ಎಳ್ಳುಗಳು ಭಗವಾನ್ ವಿಷ್ಣುವಿನ ದೇಹದಿಂದ ಉಂಟಾದವು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಏಳಿಗೆ ದೈವಿಕ ಶಕ್ತಿ ಇದೆ ಎಂದು ನಂಬಲಾಗಿದೆ. ಪಿತೃಗಳಿಗೆ ತರ್ಪಣ ಮಾಡುವಾಗ ಎಳ್ಳನ್ನು ಬಳಸುವುದರಿಂದ ಅವರು ಸಂತೃಪ್ತರಾಗುತ್ತಾರೆ ಹಾಗೂ ತಮ್ಮ ವಂಶಸ್ಥರಿಗೆ ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಎಳ್ಳ ಅಮಾವಾಸ್ಯೆಯ ಧಾರ್ಮಿಕ ಹಿನ್ನೆಲೆ. ಹಿಂದೂ ಧರ್ಮದಲ್ಲಿ ಪಿತೃ ಋಣ ಎಂಬ ಕಲ್ಪನೆ ಇದೆ. ಮನುಷ್ಯನು ಜೀವನದಲ್ಲಿ 3 ಋಣಗಳನ್ನು ತೀರಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ: ದೇವಋಣ, ಋಷಿ ಋಣ, ಪಿತೃ ಋಣ. ಪಿತೃ ಋಣವನ್ನು ತೀರಿಸುವುದಕ್ಕಾಗಿ ಶೌದ್ರ ದರ್ಪಣ, ದಾನ ಇತ್ಯಾದಿ ಕಾರ್ಯಗಳನ್ನು ಮಾಡಲಾಗುತ್ತದೆ. ಎಳ್ಳ ಅಮಾವಾಸ್ಯೆ ಈ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಎಳ್ಳ ಅಮಾವಾಸ್ಯೆ ಮಾಡುವ ವಿಧಿವಿಧಾನಗಳು. ಪಾತ್ರಕಾಲದ ಸ್ಥಾನ. ಎಳ್ಳ ಅಮಾವಾಸ್ಯೆಯೆಂದು ಮುಂಜಾನೆ ಎದ್ದು ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವ ಪದ್ಧತಿ ಇದೆ. ಇದರಿಂದ ಶರೀರ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎಂದು ನಂಬಲಾಗುತ್ತದೆ. ತರ್ಪಣ. ಪಿತೃಗಳಿಗೆ ನೀರು, ಎಳ್ಳು ಮತ್ತು ಅಕ್ಷತೆಯನ್ನು ಅರ್ಪಿಸುವುದೇ ತರ್ಪಣ. ಈ ದಿನ ತರ್ಪಣ ಮಾಡಿದರೆ ಪಿತೃಗಳು ಸಂತೃಪ್ತರಾಗುತ್ತಾರೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂದು ನಂಬಿಕೆ. ಶ್ರಾದ್ದ. ಎಳ್ಳ ಅಮಾವಾಸ್ಯೆಯೆಂದು ಶ್ರಾದ್ದ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರಕುತ್ತದೆ. ವಿಶೇಷವಾಗಿ ಈ ದಿನ ಶ್ರಾದ್ದ ಮಾಡಿದರೆ ಅನೇಕ ಅಮಾವಾಸ್ಯೆಗಳ ಫಲ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಎಳ್ಳು ದಾನ. ಎಳ್ಳು, ಅನ್ನ, ಬಟ್ಟೆ, ಹಣ ಅಥವಾ ಆಹಾರವನ್ನು ದಾನ ಮಾಡುವುದು ಈ ದಿನ ಅತ್ಯಂತ ಪುಣ್ಯಕರ. ಎಳ್ಳು ದಾನ ಮಹಾದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಎಳ್ಳಿನ ವೈಜ್ಞಾನಿಕ ಮಹತ್ವ. ಎಳ್ಳು ಕೇವಲ ಧಾರ್ಮಿಕ ಮಹತ್ವ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಉಪಯುಕ್ತ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಪ್ರೋಟೀನ್, ಉತ್ತಮ ಕೊಬ್ಬುಗಳಿವೆ. ಶೀತಕಾಲದಲ್ಲಿ ಎಳ್ಳು ದೇಹಕ್ಕೆ ಉಷ್ಣತೆ ನೀಡುತ್ತದೆ. ಬಹುಶಃ ಈ ಕಾರಣದಿಂದಲೂ ಪುರಾತನರು ಎಳ್ಳನ್ನು ಧಾರ್ಮಿಕ ಆಚರಣೆಗಳೊಂದಿಗೆ ಸಂಯೋಜಿಸುತ್ತಾರೆ. ಸಮಾಜದಲ್ಲಿ ಎಳ್ಳ ಅಮಾವಾಸ್ಯೆಯ ಸ್ಥಾನ. ಗ್ರಾಮೀಣ ಭಾರತದಲ್ಲಿ ಎಳ್ಳ ಅಮಾವಾಸ್ಯೆ ಒಂದು ಸಾಮಾಜಿಕ ಆಚರಣೆಯಂತೆಯೂ ಇದೆ. ಈ ದಿನ ಕುಟುಂಬದವರು ಒಟ್ಟಾಗಿ ಸೇರಿ ಪೂಜೆ, ದಾನ, ಅನ್ನ ಸಂತರ್ಪಣೆ ಮಾಡುತ್ತಾರೆ. ಇದರಿಂದ ಕುಟುಂಬ ಬಂಧಗಳು ಗಟ್ಟಿಯಾಗುತ್ತವೆ. ಈ ಸಮಾಜದಲ್ಲಿ ಸಹಬಾಳ್ವೆಯ ಭಾವನೆ ಹೆಚ್ಚುತ್ತದೆ. ಮಹಿಳೆಯರ ಪಾತ್ರ. ಎಳ್ಳ ಅಮಾವಾಸ್ಯೆಯೆಂದು ಮಹಿಳೆಯರು ವಿಶೇಷವಾಗಿ ಪೂಜೆ ಮಾಡುವ ಸಂಪ್ರದಾಯವಿದೆ. ಅವರು ಕುಟುಂಬದ ಕಲ್ಯಾಣಕ್ಕಾಗಿ, ಪತಿಯ ಆಯುಷ್ಯಕ್ಕಾಗಿ, ಸುಖಕ್ಕಾಗಿ ವ್ರತಗಳನ್ನು ಕೈಗೊಳ್ಳುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಎಳ್ಳಿನಿಂದ
ತಿನಿಸುಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಎಳ್ಳಿನಿಂದ ತಯಾರಿಸುವ ಆಹಾರಗಳು: ಎಳ್ಳು ಉಂಡೆ, ಎಳ್ಳು ಚಟ್ನಿ, ಎಳ್ಳು ಅನ್ನ, ಎಳ್ಳು ಹೋಳಿಗೆ. ಈ ಆಹಾರಗಳನ್ನು ಸೇವಿಸುವುದರಿಂದ ಶರೀರಕ್ಕೆ ಶಕ್ತಿ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ಕಾಲದಲ್ಲಿ ಎಳ್ಳ ಅಮಾವಾಸ್ಯೆ ಆಧುನಿಕ ಜೀವನ ಶೈಲಿಯಲ್ಲಿ ಅನೇಕರು ಈ ಆಚರಣೆಗಳನ್ನು ಮರೆತಿದ್ದಾರೆ. ಆದರೆ ಇಂತಹ ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಯ ಮೂಲ ಸ್ತಂಭಗಳಾಗಿವೆ. ಎಳ್ಳ ಅಮಾವಾಸ್ಯೆಯಂತಹ ದಿನಗಳು ನಮ್ಮನ್ನು ಆತ್ಮ ಪರಿಶೀಲನೆಗೆ, ಕುಟುಂಬ ಮೌಲ್ಯಗಳ ಸಂರಕ್ಷಣೆಗೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳ ಕಡೆಗೆ ಕರೆದೊಯ್ಯುತ್ತದೆ. ಆಧ್ಯಾತ್ಮಿಕ ಅರ್ಥ: ಎಳ್ಳ ಅಮಾವಾಸ್ಯೆ ಮನುಷ್ಯನಿಗೆ ತನ್ನ ಮೂಲವನ್ನು ನೆನಪಿಸುವ ದಿನ. ನಾವು ಇಂದು ಇರೋದಕ್ಕೆ ನಮ್ಮ ಪೂರ್ವಜರೇ ಕಾರಣ ಎಂಬ ಭಾವನೆ ಈ ದಿನ ಮತ್ತಷ್ಟು ಗಟ್ಟಿಯಾಗುತ್ತದೆ. ಪಿತೃಗಳನ್ನು ಸ್ಮರಿಸುವುದರಿಂದ ನಮಗೆ ವಿನಯ, ಕೃತಜ್ಞತೆ ಮತ್ತು ಧರ್ಮ ಬುದ್ಧಿ ಬೆಳೆಸುತ್ತದೆ. ಪರಿಸರ ಮತ್ತು ದಾನ ಸಂಸ್ಕೃತಿ: ಎಳ್ಳ ಅಮಾವಾಸ್ಯೆಯಂದು ಮಾಡುವ ದಾನ ಕಾರ್ಯಗಳು ಪರಿಸರ ಮತ್ತು ಸಮಾಜಕ್ಕೆ ಸಹಕಾರಿಯಾಗುತ್ತದೆ. ಅನ್ನದಾನ, ವಸ್ತ್ರದಾನ, ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಮಾನವೀಯತೆ ಉಳಿಯುತ್ತದೆ. ಎಳ್ಳ ಅಮಾವಾಸ್ಯೆ ಕೇವಲ ಒಂದು ಧಾರ್ಮಿಕ ದಿನವಲ್ಲ, ಅದು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಧ್ಯಾತ್ಮಿಕ ಚಿಂತನೆಯ ಪ್ರತೀಕವಾಗಿದೆ. ಈ ದಿನ ಪಿತೃಗಳನ್ನು ಸ್ಮರಿಸಿ ದಾನ ಮಾಡಿ ಶುದ್ಧ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ನಡೆಯುವುದೇ ಎಳ್ಳ ಅಮಾವಾಸ್ಯೆಯ ಸಾರ್ಥಕತೆ. ಪುರಾತನ ಋಷಿಗಳು ನೀಡಿದ ಈ ಸಂಪ್ರದಾಯವನ್ನು ಅರ್ಥಪೂರ್ಣವಾಗಿ ಅನುಸರಿಸಿದರೆ ನಮ್ಮ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿಯನ್ನು ನೆಲೆಸುತ್ತದೆ. ಜೈ ರೈತ.